ನನ್ನನ್ನು ಹುಡುಕೊಂಡು ಯಾರೋ ಒಬ್ಬ ಒಡನಾಡಿ ಬರ್ತಾನೆ ಖಂಡಿತ ಅಂತ ಹೇಳಿ ನಾನು ಹಾಗೆ ಕಾಯ್ತಾ ಇರ್ತೀನಿ. ಮೈ ಜುಮ್ ಅಂತ ಇದೆ. ತೆರೆದ ಕಣ್ಣುಗಳಿಂದ ಸುತ್ತಲೂ ನೋಡುವೆನು. ಹೀಗೆ ಕಣ್ಣನ್ನು ಅರಳಿಸಿ ಸುತ್ತಲೂ ಹುಡುಕ್ತೀನಿ, ಎಲ್ಲ ಕಡೆ ನೋಡ್ತೀನಿ. ನೆರೆಯೊಳೆಯನ್ನು ಮುಗಿದದು ಬೀಡ ಬಿಟ್ಟು ಹೇಳುವೆನು. ಎಷ್ಟು ನೋಡಿದ್ರು, ಎಲ್ಲಿ ನೋಡಿದ್ರು, ಹೇಗೆ ನೋಡಿದ್ರು ಏನು ಇಲ್ಲ. ಹಾಗೆ ಬೀಡ ಬಿಟ್ಟು ಹೇಳುವೆನು. ನನ್ನ ಬೀಡನ್ನ, ನನ್ನ ಗುಡಿಸಲನ್ನ ಬಿಟ್ಟು ನಿಧಾನವಾಗಿ ಹೊರಗೆ ಬರ್ತೀನಿ. ಹೊರಟು ಹುಬ್ಬುಗೈಯಲ್ಲಿ ದೂರ ನೋಡುವೆನು. ಹೊರಕ್ಕೆ ಬಂದು ಹೀಗೆ ಹಣೆಯ ಮೇಲೆ ಕೈ ಇಟ್ಟು ದೂರದವರೆಗೂ ಕಣ್ಣಿನ ನೋಟ ಎಲ್ಲಿವರೆಗೂ ಕಾಣ್ತದೆಯೋ ಅಲ್ಲಿಯವರೆಗೂ ನಾನು ನೋಡ್ತೀನಿ. ದೂರಕ್ಕೆ ನೋಡ್ತೀನಿ. ಸುಳಿವಾದರೂ ಸಿಕ್ಕದಿರಲು ಆಸೆಗೊಂದುವೆನು. ಎಷ್ಟು ನೋಡಿದ್ರು, ಹೇಗೆ ನೋಡಿದ್ರು, ಎಲ್ಲಿ ಹುಡುಕಿದ್ರು ಯಾರು ಕಾಣದೇ ಇದ್ದಾಗ ತುಂಬಾ ಹತಾಶನಾಗ್ತೀನಿ, ತುಂಬಾ ನಿರಾಶನಾಗ್ತೀನಿ. ಸಿಕ್ಕದಿರಲು ಆಸೆಗೊಂದುವೆನು. ಇವತ್ತು ಬರ್ಬೋದು ನನ್ನ ಒಡನಾಡಿ ಅಂತ ಇವತ್ತು ಹುಡುಕ್ತೀನಿ, ನಾಳೆ ಬರ್ಬೋದು ಅಂತ ನಾನೇ ನೋಡ್ತೀನಿ. ಆದ್ರೆ ಯಾರು ಯಾವಾಗಲೂ ಬಾರದೇ ಇದ್ದಾಗ ಆಸೆಗೊಂದುವೆನು. ಜೀವನದಲ್ಲಿ ಯಾರ ಒಡನಾಟ ಕೂಡ ನನಗೆ ಇಲ್ಲದೆ ಹೋಯ್ತಲ್ಲ ಅಂತೇಳಿ ನನ್ನನ್ನೇ ನಾನು ಹೊಳೆದುಕೊಂಡು ನಾನು ದುಃಖ ಪಡ್ತೀನಿ. ಕಳವಳದಿ ನೀಡು ಸುಯ್ದು ಮರಳಿ ಬೀಡಲು ಸೇರಿ ಹೀಗೆ ಹೊರಕ್ಕೆ ಬಂದು ಎಲ್ಲ ಕಡೆ ಹುಡುಕಿ ಮತ್ತೆ ಪುನಃ ಬೀಡಿಗೆ ಬಂದು ನನ್ನ ಗುಡಿಸಲಿಗೆ ಬಂದು ಕಳವಳದಿ ತುಂಬಾ ಚಿಂತೆಯಿಂದ, ತುಂಬಾ ದುಃಖದಿಂದ, ನಿಡುಸುಯ್ದು ಹತಾಶನಾಗಿ ದುಃಖಭರಿತನಾಗಿ ಮರಳಿ ಬೀಡಲು ಸೇರಿ ಮತ್ತೆ ಮನೆಯ ಒಳಕ್ಕೆ, ಗುಡಿಸಲಿನ ಒಳಕ್ಕೆ ಬಂದು ತಿಳಿಯದೆ ಒಂದನ್ನು ಇದ್ದುಕೊಳ್ಳುವೆ ನಾನು. ಏನು ಮಾಡೋದು, ಸಮಯ ಕಳೆಯೋದು ಹೇಗೆ, ಕಾಲಯಾಪನ ಮಾಡೋದು ಹೇಗೆ ಅರ್ಥನೇ ಆಗದೆ ಮತ್ತೆ ಮನೆಯೊಳಕ್ಕೆ ಬಂದು ಹಾಗೆ ಒಬ್ಬನೇ ಮುದುರಿಕೊಂಡು ಮತ್ತೆ ಒಂದು ಮೂಲೆಯಲ್ಲಿ ಬಿದ್ದುಕೊಳ್ತೀನಿ. ಈಗಲೂ ನನಗೆ ಹೀಗಾಗುತ್ತಿರುವುದೇ ತಪ್ಪೋ, ಪದೇ 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 ಯಾಕೆ ಹೀಗಾಗ್ತಾ ಇದೆ? ನೋಡಿ, ನಾವು ಹೇಳ್ತೇವೆ ಜೀವನದಲ್ಲಿ ಒಳ್ಳೇದಾಗೋ ಸಂದರ್ಭದಲ್ಲಿ, ಕೆಟ್ಟದ್ದಾಗೋ ಸಂದರ್ಭದಲ್ಲಿ ಒಂದೊಂದ್ಸಲ ಕನಸಿನಲ್ಲಿಯೋ ಅಥವಾ ಇನ್ನೇನೋ ಯಾವುದೋ ತರ ಸೂಚನೆ ಬರ್ತದೆ ಅಂತ ಹೇಳ್ತೇವೆ. ಆದ್ರೆ ನನಗೆ ಯಾವಾಗಲೂ ಹೀಗಾಗ್ತಾ ಇದೆ, ಇತ್ತೀಚೆಗೆ ತುಂಬಾ ಆಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ ಕಾರಣ ಗೊತ್ತಿಲ್ಲ. ನನ್ನ ಮಾತ್ರ ಯಾಕೆ ಹೀಗಾಗ್ತಾ ಇದೆ ಉತ್ತರ ಗೊತ್ತಿಲ್ಲ. ಆದ್ರೆ ಪದೇ 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 ಈ ತರ ಆಗ್ತಾ ಇದೆ. ನನಗೆ ಹುಡುಕಿ 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 ಸಾಕಾಗಿದೆ. ಹೀಗೆ ಏನಿತು ದಿನ ಬದುಕು ನೂಕಲು ಬೇಕು. ದಿನ ದಿನ ಸಾಯೋದಕ್ಕಿಂತ ಒಂದೇ ಸಲ ಸತ್ತು ಬಿಡೋದು ಬಹಳ ಒಳ್ಳೆಯದು ಅಂತ. ಹಾಗಾಗಿ ನಾನು ಇವತ್ತು ಬರ್ತಾನೆ ಅಂತ ಇವತ್ತು ಹುಡುಕೋದು, ಬರ್ಲಿಲ್ಲ ಅಂತ ಮತ್ತೆ ಮನೆ ಒಳಗೆ ಬಂದು ಬಿದ್ಕೊಳ್ಳೋದು, ಮತ್ತೆ ಹುಡುಕೋದು, ಮತ್ತೆ ಮನೆ ಒಳಗೆ ಬಂದು ಬಿದ್ಕೊಳ್ಳೋದು. ಹೀಗೆ ಇನ್ನೆಷ್ಟು ದಿನ ಅಂತ ನಾನು ಹಂಬಲಿಸ್ತಾ, ಕಾಯ್ತಾ, ನೋಯ್ತಾ, ಬೇಯ್ತಾ ಬದುಕನ್ನ ನೂಕಬೇಕು. ಬದುಕನ್ನ ಸಂಕಟದಲ್ಲಿಯೇ ಈ ಬದುಕನ್ನು ನಾನು ಮುಂದಕ್ಕೆ 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 ಒಯ್ಯಬೇಕು. ಹೀಗೆ ನಾನು ಕಾದು 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 10 ವರ್ಷಗಳು ಕಳೆದು ಹೋದವು. ಆದ್ರೆ ನನ್ನ ಆಸೆ ಕೈಗೂಡುವ, ಕನಸು ಈಡೇರುವ ದಿನಗಳು ಬರ್ತದೆ ಅನ್ನೋ ಭಾವನೆ ನಾನು ಹೊರಟು ಹೋಗ್ತಾ ಇದೆ. ಹಾಗಾಗಿ ಇನ್ನೆಷ್ಟು ದಿನ ನಾನು ಬದುಕನ್ನ ನೂಕ್ಲಿ? ನನ್ನವರು ಇನ್ನಾರಿಲ್ಲ, ನಾನಿದ ಬಲ್ಲೆ. ನನ್ನವರು ಅನ್ನೋರು ನನಗೆ ಯಾರು ಕೂಡ ಇಲ್ಲ. ಅದು ನನಗೆ ಈಗ ಚೆನ್ನಾಗಿ ಗೊತ್ತಾಗಿದೆ. ಜೀವನದ ಸಂಕಟದ ಸಂದರ್ಭಗಳು ಬಂದಾಗ ನಮ್ಮ ಜೊತೆ ಯಾರಿದ್ದಾರೆ, ಯಾರಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಸುಖ ಇರುವಾಗ ಅನೇಕರು ಬರ್ತಾರೆ, ಬಂಧುಗಳು ಬಾಂಧವರು ಎಲ್ಲರೂ ಬರ್ತಾರೆ. ಸಕ್ಕರೆ ಇರುವಾಗ ಇರುವೆಗಳು ಬಂದು ಮುತ್ತುತ್ತವೆ. ಆದ್ರೆ ಜೀವನದಲ್ಲಿ ಕಷ್ಟದ ಸನ್ನಿವೇಶದಲ್ಲಿ, ಎಲ್ಲ ಸಂದರ್ಭಗಳಲ್ಲಿ ನಾವು ಒಬ್ಬರೇ ಎದೆಗೊಟ್ಟು ನಿಂತು ಎದುರಿಸಬೇಕಾಗ್ತದೆ. ಹಾಗೆ ನನಗೆ ಕಷ್ಟದಲ್ಲಿಯೂ ಯಾರೂ ಇಲ್ಲ, ಸುಖದಲ್ಲಿಯೂ ಯಾರೂ ಇಲ್ಲ. ನನ್ನ ಹಾಗೆ ಇರುವ ಒಬ್ಬ ಒಡನಾಡಿಯನ್ನೇ ನಾನು ಇದುವರೆಗೆ ನೋಡಿಲ್ಲ. ಹಾಗಾಗಿ ನನ್ನವರು ಇನ್ನಾರು ಇಲ್ಲ, ನನ್ನವರು ಅನ್ನೋರು ನನಗೆ ಯಾರು ಕೂಡ ಇಲ್ಲ. ನಾನಿದ್ದ ಬಲ್ಲೆ. ಇದನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀನಿ. ಇನ್ನೊಂದನೇನ ಬಯಸದೆ ನನ್ನ ಕಾಡಿನ ಒಡನಾಡಿಗಳ ಬೆರೆತು ನಲಿಯುತ್ತಿರಬೇಕೆನ್ನುವೆ. ಹಾಗಾಗಿ ಇನ್ಮೇಲೆ ನಾನು ತೀರ್ಮಾನ ಮಾಡಬೇಕು ಅಂತ ಮಾಡಿದ್ದೀನಿ, ಒಂದು ದೃಢವಾದ ನಿರ್ಧಾರ ತಗೊಳ್ಬೇಕು ಅಂತ ಮಾಡಿದ್ದೀನಿ. ಇನ್ನೊಂದನೇನ ಬಯಸದೆ, ಇನ್ನು ಮುಂದೆ ಯಾವುದಕ್ಕೂ ಕೂಡ ಆಸೆ ಪಡದೆ. ಆಸೆ ಪಟ್ಟಾಗ ದುಃಖ ಆಗ್ತದೆ, ಆಸೆಯನ್ನೇ ಪಡದೆ ಇದ್ರೆ ದುಃಖ ಆಗುವ ಮಾತು ದೂರ ಅಂತ. ಹಾಗಾಗಿ ಇನ್ನೊಂದನೇನ ಬಯಸದೆ, ಇನ್ನೇ ಜೀವನದಲ್ಲಿ ಏನನ್ನೂ ಕೂಡ ನಾನು ಬಯಸದೇನೆ ನನ್ನ ಕಾಡಿನ ಒಡನಾಡಿಗಳ ಬೆರೆತು, ಈ ಕಾಡಿನಲ್ಲಿ ಇರುವ ಒಡನಾಡಿಗಳನ್ನೇ, ಬಾನಾಡಿಗಳನ್ನೇ, ಇಲ್ಲಿನ ಪಶು ಪಕ್ಷಿಗಳನ್ನೇ ನೆಚ್ಚಿಕೊಂಡು, ಮೆಚ್ಚಿಕೊಂಡು, ಹಚ್ಚಿಕೊಂಡು ಈ ಒಡನಾಡಿಗಳ ಜೊತೆಗೆ ಬೆರೆತು ನಲಿಯಬೇಕೆನ್ನುವೆ. ಸುಖ ಇಲ್ಲ ಅಂದಾಗ ಇದ್ದುದನ್ನೇ ಸುಖ ಅಂತ ಅಂದ್ಕೊಳ್ಳೋದು ಬಹಳ ಜಾಣತನ. ಹಾಗಾಗಿ ನನ್ನನ್ನು ಹುಡುಕೊಂಡು ಯಾರೋ ಬರ್ತಾರೆ ಅಂತ ಇಷ್ಟು ದಿನಕ್ಕೆ ಆದೆ, ಯಾರು ಕೂಡ ಬರಲಿಲ್ಲ. ಇನ್ನು ಮುಂದೆ ಯಾರು ಬರ್ತಾರೆ ಅನ್ನೋ ಆಸೆಯನ್ನು ಬಿಟ್ಬಿಡ್ತೀನಿ.
ಇಲ್ಲಿರುವ ನನ್ನ ಈ ಒಡನಾಡಿಗಳನ್ನೇ, ಪಶು ಪಕ್ಷಿಗಳನ್ನೇ ನನ್ನವರು ಅಂತ ನಾನು ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಅವರ ಜೊತೆ ಸೇರಿ, ಅವರ ಜೊತೆ ಆಟ ಆಡಿ, ಅವರನ್ನ ಬೆರೆತು ನಲಿಯುತ್ತಿರಬೇಕೆನ್ನುವೆ ದಿನ ನಲಿತಾ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಸುಖ ಬರ್ತದೆ ಅಂತ ಅನ್ನೋದು ಸುಳ್ಳು. ಇವತ್ತು ಸುಖ, ಇದೇ ಸುಖ ಅಂದ್ಕೊಂಡು ಬದುಕುವುದಿದೆಯಲ್ಲ ಜಾಣತನ. ಯಾವಾಗಲೂ ನಾವು ವರ್ತಮಾನದಲ್ಲಿ ಇರುವ ಪರಿಸ್ಥಿತಿಯನ್ನೇ ಸುಖ ಅಂತ ತಿಳ್ಕೋಬೇಕು. ಹಾಗಾಗಿ ನಲಿಯುತ್ತಿರಬೇಕೆನ್ನುವೆ. ಹಾಗೆ ನಾನು ನಲಿವನ್ನ ಒಂದು ರೀತಿಯಲ್ಲಿ ಆವಾಹಿಸಿಕೊಂಡು ನೋವನ್ನು ಮರೆಯಬೇಕು ಅಂತಿದ್ದೀನಿ. ನಲಿದು ಇದ್ದಷ್ಟು ದಿನ ಇನ್ನು ಸಂತೋಷದಲ್ಲಿ ಕಾಲ ಕಳೆಯಬೇಕು ಅಂತಿದ್ದೀನಿ. ಹಿಕ್ಕಿನಲ್ಲಿಯೇ ಬದುಕ ಹಾರಿಬಿಡಬೇಕೆನ್ನುವೆ. ಈ ಜಾತಸ್ಯ ಮರಣ ಧ್ರುವಂ ಅಂತ ಹೇಳ್ತಾರೆ. ಹುಟ್ಟಿದ ಜೀವಿಗೆ ಸಾವು ಅನ್ನೋದು ಇದ್ದೇ ಇದೆ. ಒಂದು ದಿವಸ ಕಳೀತು ಅಂತಂದ್ರೆ ಸಾವಿಗೆ ಒಂದು ದಿವಸ ನಾವು ಸನಿಹ ಆದ್ವಿ ಅಂತ ಲೆಕ್ಕ. ಹಾಗಾಗಿ ಸಾವನ್ನು ತಪ್ಪಿಸಿಕೊಳ್ಳೋದಕ್ಕೆ ಯಾರ ಹತ್ರನೂ ಸಾಧ್ಯ ಇಲ್ಲ. ಇದ್ದಷ್ಟು ದಿನ ಸಂತೋಷವಾಗಿ ಬದುಕಬೇಕು ಅಂತ ಮಾಡ್ಕೊಂಡಿದ್ದೀನಿ. ಹೀಗೆ ಖುಷಿಯಲ್ಲಿಯೇ ಇದ್ದು, ಹಿಗ್ಗಿನಲ್ಲಿಯೇ, ಸಂತೋಷದಲ್ಲಿಯೇ, ಸಂಭ್ರಮದಲ್ಲಿಯೇ ಬದುಕ ಹಾರಿಬಿಡಬೇಕೆನ್ನುವೆ. ನನ್ನ ಬದುಕನ್ನ, ನನ್ನ ಉಸಿರನ್ನ ಕಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಇರುವಷ್ಟು ದಿನ ಸಂತೋಷವಾಗಿರ್ತೀನಿ. ಸಂತೋಷದಲ್ಲಿ ಇದ್ದು ಒಂದು ದಿನ ಈ ಜೀವ ಬಿದ್ದು ಹೋಗಬೇಕು ಅಂತ ನಾನು ಬಯಸ್ತೀನಿ. ಸಾಯುವ ಕೊನೆ ಗಳಿಗೆಯಲ್ಲಿ ಕೂಡ ನಾನು ಸಂತೋಷದಿಂದ ಇರಬೇಕು ಅನ್ನೋದು ನನ್ನ ಅಪೇಕ್ಷೆ. ಹಾಗಾಗಿ ಹೇಳ್ತಾರಲ್ಲ, ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಇದು ನಮ್ಮ ಬದುಕಿನಲ್ಲಿ ಆದ್ರೆ ಸಾಕು ದೇವರೇ. ಏನೋ ಅನಾಯಾಸವಾಗಿ ಮರಣ ಬರಬೇಕು. ಹೇಗೆ ನಿದ್ದೆ ಬರ್ತದೆಯೋ ಹಾಗೆ ಸುಲಭವಾಗಿ, ನೋವಿಲ್ಲದೆ, ಸಂಕಟ ಇಲ್ಲದೆ ಮರಣ ಅನ್ನೋದು ಬಂದ್ರೆ ಬರಲಿ ನನಗೆ. ವಿನಾ ದೈನ್ಯೇನ ಜೀವನಂ. ಯಾರ ಬಳಿ ಕೂಡ ಒಗಸೆಯೊಡ್ಡಿ ಯಾವುದಕ್ಕೂ ಬೇಡದೇ ಇದ್ದ ಹಾಗೆ ಸ್ವಾಭಿಮಾನದಿಂದ ಬದುಕಿದ್ರೆ ಸಾಕು ದೇವರೇ. ಮತ್ತೆ ಯಾರ ಹತ್ರ ಯಾವುದಕ್ಕೂ ಕೂಡ ಕೈ ಚಾಚದೇ ಇರುವ ಪರಿಸ್ಥಿತಿ ನನಗೆ ಬರಲಿ. ಅನಾಯಾಸವಾಗಿ ಮರಣ ಬರಲಿ. ಇದ್ದಷ್ಟು ದಿನ ಸಂತೋಷವಾಗಿ ಇದ್ದು ಈ ಜೀವವನ್ನ ಹಾರಿ ಬಿಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಇದು ಆಶೆ. ಹೀಗೆ ನನ್ನನ್ನು ಅಂದ್ಕೊಂಡು, ನನ್ನನ್ನು ಸಮಾಧಾನ ಪಡಿಸಿಕೊಂಡು, ನನಗೆ ನಾನೇ ಸಾಂತ್ವನ ಹೇಳ್ಕೊಡ್ತಾ ಇರುವಾಗ ಮತ್ತೆ ಪುನಃ ಆಶೆ ಚಿಗುರ್ತದೆಯಲ್ಲ. ಮಳೆ ಬರೋದಿಲ್ಲ ಅಂತ ಅಂದ್ಕೊಂಡಾಗ ಅದು ಮೋಡವೇ ಆಗದೆ ಇದ್ರೆ ಮಳೆ ಬರ್ತದೆ ಅಂತ ಅಂದ್ಕೊಳ್ಳೋದೇ ಇಲ್ಲ ಆಗಿತ್ತು ನಾನು. ಆದ್ರೆ ಮೋಡ ಆಗೋದು, ಮಳೆಗಾಗಿ ಕಾಯೋದು, ಮತ್ತೆ ಮೋಡ ಹಾರೋದು, ಮತ್ತೆ ನಾನು ಕಾಯೋದು, ಮತ್ತೆ ಮೋಡ ಆಗೋದು. ಹಾಗಾಗಿ ಪದೇ 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 ಆದರೆ ಏನಿದು ಆಶೆ? ಈ ಆಶೆ ಯಾಕೆ ನನಗೆ ಕಣ್ಣು ಮುಂದೆ ಮತ್ತೆ 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 ಬರ್ತಾ ಇದೆ? ಮಿಂಚಿನಂದದಿ ಮೂಡಿ ಆಗಾಗ ಕೆಟ್ಟ ಕನಸುಗಳನ್ನು ಕಾಣಿಸುತ್ತೆ. ಇಲ್ಲದುದನ್ನಾವುದನೋ ಇದ್ದಂತೆ ತೋರಿಸುತ್ತೆ. ಬೆಲ್ಲದಂತಹ ಬಾಳ ಬೇವಾಗಿ ಮಾಡುತ್ತಿದೆ. ಈ ಪದೇ ಪದೇ ನನ್ನ ಹುಡುಕೊಂಡು ಯಾವನು ಬರ್ತಾನೆ ಅನ್ನೋ ಆಸೆ ಮೂಡುತ್ತಾ ಇದೆ. ಆ ಆಸೆ ಮೂಡಿದ ಕೂಡಲೇ ನಾನು ಹುಡುಕೋದಿಕ್ಕೆ ಶುರು ಮಾಡ್ತೀನಿ. ಹುಡುಕಿ 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 ಬೇಸತ್ತು ಮತ್ತೆ ಪುನಃ ಮೂಲೆಯಲ್ಲಿ ಬಂದು ಬಿದ್ದುಕೊಳ್ತೀನಿ. ಹಾಗಾಗಿ ಈ ಆಸೆ ಅನ್ನೋದು ಮಿಂಚಿನಂದದಿ ಮೂಡಿ. ಮಿಂಚು ನೋಡಿ ಒಂದು ಕ್ಷಣ ಕಾಲ ಬಂದು ಹೋಗ್ತದೆ ಅಷ್ಟೇ. ಹಾಗಾಗಿ ಆ ಕ್ಷಣ ಕಾಲದಲ್ಲಿ ಬಂದು ಹೋಗುವ ಮಿಂಚಿನ ಹಾಗೆ ನನ್ನ ಮನಸ್ಸಿನಲ್ಲಿ ಕೂಡ ಆಸೆ ಅನ್ನೋದು ಪಟಕ್ಕನೆ, ತಟ್ಟನೆ ಒಂದು ಕ್ಷಣಕ್ಕೆ ಬಂದು ಆಸೆ ಮೂಡೋದು, ನಿರಾಸೆ ಆಗೋದು, ಆಸೆ ಮೂಡೋದು, ನಿರಾಸೆ ಆಗೋದು. ಹೀಗೆ ಆ ಮಿಂಚಿನಂದದಿ ಆಸೆ ಮೂಡಿ ಆಗಾಗ ಕೆಟ್ಟ ಕನಸುಗಳನ್ನು ಕಾಣಿಸುತ್ತೆ. ಒಳ್ಳೆಯ ಕನಸು ಕಂಡ್ರೆ ಬಹಳ ಸಂತೋಷ ಪಡ್ಬೋದಿತ್ತು. ಆದ್ರೆ ನನಗೆ ಕಾಣುವ ಕನಸೆಲ್ಲವೂ ಕೂಡ ಕೆಟ್ಟದ್ದೇ ಆಗಿಬಿಟ್ಟಿದೆ. ಕನಸುಗಳನ್ನ ನಾವು ಸುಪ್ತ ಮನಸ್ಸಿನ ಒಂದು ಅಂಗ ಅಂತ ಹೇಳ್ತೇವೆ. ನಮ್ಮ ಮನಸ್ಸಿನಲ್ಲಿ ನಮ್ಗೆ ಒಳ್ಳೇದಾಗ್ತದೆ ಅಂತ ಒಳ್ಳೇದನ್ನೇ ಆಲೋಚನೆ ಮಾಡ್ತಾ ಇದ್ರೆ ಒಳ್ಳೊಳ್ಳೆ ಕನಸುಗಳೇ ಬೀಳೋದು. ನಮ್ಮ ಮನಸ್ಸಿನಲ್ಲಿ ಕೆಟ್ಟದ್ದಾಗ್ತದೆ ಅಂತ ಆಲೋಚನೆ ಮಾಡ್ತಾ ಇದ್ರೆ ಕೆಟ್ಟ ಕೆಟ್ಟ ಕನಸುಗಳೇ ಬೀಳೋದು ನಮಗೆ. ಹಾಗಾಗಿ ಇಲ್ಲಿ ನಾನು ಈ ತರ ನನ್ನ ಒಡನಾಡಿ ಹುಡ್ಕೊಂಡು ಬರ್ತಾನೆ ಅಂತ ಅಂದ್ಕೊಂಡು ಅವನಿಗೆ ಹುಡುಕಿ ಅವನು ಬರದೇ ಇದ್ದಾಗ ಮನೆ ಒಳಗೆ ಬಿದ್ದುಕೊಂಡಾಗ ಇನ್ನು ಹೇಗೆ ಸ್ವಾಮಿ ಒಳ್ಳೆ ಕನಸು ಬೀಳೋದಿಕ್ಕೆ ಸಾಧ್ಯ? ನನಗೆ ಪದೇ ಪದೇ ನನ್ನನ್ನ ಬೆದರಿಸುವ, ಬೆಚ್ಚಿ ಬೀಳುವ ಕೆಟ್ಟ ಕೆಟ್ಟ ಕನಸುಗಳೇ ನನಗೆ ಬೀಳೋದು. ಹಾಗಾಗಿ ಇಲ್ಲದುದನ್ನಾವುದನ್ನು ಇದ್ದಂತೆ ತೋರಿಸುತ್ತೆ. ಇಲ್ಲದೇ ಇಲ್ಲ ಅಂತ ಅಂದ್ಕೊಂಡು ಬದುಕೋದು ಬಹಳ ಸಮಾಧಾನ ಮಾಡ್ಕೊಂಡಿರ್ಬೋದು. ಆದ್ರೆ ಇಲ್ಲದೇ ಇದ್ದುದನ್ನ ಯಾವುದನ್ನೋ ಇದೇ ಅಂತ ಭ್ರಮೆ ಬರುವ ಹಾಗೆ ಮಾಡ್ತಾ ಇದೆಯಲ್ಲ ಈ ಜೀವನ. ಯಾಕೆ ಹೀಗಾಗ್ತಾ ಇದೆ? ಇಲ್ಲದುದನ್ನಾವುದನ್ನು ಇದ್ದಂತೆ ತೋರಿಸುತ್ತೆ. ಅದು ಇಲ್ಲವೇ ಇಲ್ಲ, ಆದ್ರೆ ಇದೇ ಇದೆ ಅಂತ ತೋರಿಸ್ತಾ ಇದೆ, ಕನಸು ಬೀಳ್ತಾ ಇದೆ. ಹಾಗಾಗಿ ಇಲ್ಲದೇ ಇರುವುದನ್ನ ಇದೇ ಅಂತ ತಿಳ್ಕೊಂಡು ನಾನು ಯಾಕಾಗಿ ಇಷ್ಟೊಂದು ನೋಯ್ತಾ ಇದ್ದೀನಿ, ಯಾಕಾಗಿ ಇಷ್ಟೊಂದು ಸಂಕಟವನ್ನು ಪಡ್ತಾ ಇದ್ದೀನಿ, ಹೀಗೆ ಸಂಕಟ ಪಟ್ಟದ್ರಿಂದ ಏನಾಗಿದೆ? ಬೆಲ್ಲದಂತಹ ಬಾಳ ಬೇವಾಗಿ ಮಾಡುತ್ತಿದೆ. ಶಬರಿ ಬದುಕಿನ ಇದುವರೆಗಿನ ಅವಧಿಯಲ್ಲಿ ಬೇಕಾದಷ್ಟು ಸಂಭ್ರಮದಿಂದ ಬದುಕಿದಾಳೆ. ಅವಳಿಗೆ ತನ್ನನ್ನು ಹುಡುಕಿಕೊಂಡು ಯಾವನೋ ಬರ್ತಾನೆ ಅಂತ ಅನಿಸೋದಕ್ಕಿಂತ ಪೂರ್ವದಲ್ಲಿ ಆಕೆ ಒಡನಾಡಿಗಳಿಗಾಗಿ ಹಂಬಲಿಸಿದವಳೇ ಅಲ್ಲ. ಅವಳು ತುಂಬಾ ಸಂತೋಷದಲ್ಲಿಯೇ ಬದುಕಿದ್ಳು. ಆದರೆ ಈಗ ಏನಾಗಿದೆ ಅಂತಂದ್ರೆ ಯಾವನು ಹುಡುಕೊಂಡು ಬರ್ತಾನೆ
ಕಹಿಯಾಗಿದೆ. ಜೀವನದಲ್ಲಿ ಒಂದೊಂದು ದಿನವನ್ನು ಕಳೆಯುವುದು ಕೂಡ ಯಮ ಹಿಂಸೆಯಾಗಿದೆ, ಯಮ ಯಾತನೆಯಾಗಿದೆ. ಯಾಕೆ ನನ್ನ ಬದುಕು ಬೆಲ್ಲದಂತಹ ಬಾಳು ಇಷ್ಟು ದಿನ ಇದ್ದದ್ದು ಈಗ ಯಾಕಾಗಿ ಬೇವಾಗುತ್ತಾ ಇದೆ ಗೊತ್ತಿಲ್ಲ ನನಗೆ. ಇರಬಹುದೇ ಯಾವನಾದರೂ ನನ್ನ ಒಡನಾಡಿ ಯಾವನಾದರೂ ಇದ್ದಿರಬಹುದೋ, ಹುಡುಕೊಂಡು ಬರಬಹುದೋ, ಸುತ್ತಲಿ ಬರಬಹುದೇ ಆತ ನನ್ನೆಡೆಗೆ. ನನ್ನನ್ನು ಹುಡುಕ್ತಾ ಆತನೇ ಬರಬಹುದೇ ನನ್ನ ಬದಿಗೆ, ನನ್ನ ಕಡೆಗೆ ಅವನೇ ಬರಬಹುದೇ. ನಾವು ಹೇಳ್ತೇವಲ್ಲ, ಹುಡುಕ್ತಾ ಹೋದ ಬಳ್ಳಿ ಕಾಲಿಗೆ ಎಡುವುದು ಅಂತ. ನಾವು ಒಂದೊಂದು ಸಂದರ್ಭದಲ್ಲಿ ಹಾಗೆ ಅಚಾನಕ್ ಆಗಿ ಬದುಕಿನಲ್ಲಿ ಅದೃಷ್ಟ ಬರೋದುಂಟು. ನಾವು ಯಾವುದಕ್ಕಾಗಿ ಹಂಬಲಿಸ್ತೇವೋ ಅದೇ ನಮ್ಮ ಹತ್ರ ಬಂದ್ಬಿಡ್ತದೆ. ನಾವು ಅದನ್ನು ಹುಡ್ಕೊಂಡು ಹೋಗೋದು ಬೇಕಾಗೋದಿಲ್ಲ. ಹಾಗೆ ನನ್ನ ಜೀವನದಲ್ಲಿ ಕೂಡ ಇಂಥದ್ದೊಂದು ಆಶ್ಚರ್ಯ, ಇಂಥದ್ದೊಂದು ಅದ್ಭುತ, ಇಂಥದ್ದೊಂದು ಜಾದು ಆಗಬಹುದೇನು, ನನ್ನನ್ನೇ ಹುಡುಕೊಂಡು ನನ್ನ ಒಡನಾಡಿ ಬರಬಹುದಾ ಅಂತೇಳಿ ಆಕೆ ಹಂಬಲಿಸ್ತಾ ದಿನವೊಂದನ್ನು ವರ್ಷದ ಹಾಗೆ ಕಳೀತಾ ಇದ್ದಾಳೆ. ಆಕೆ ಹಾಗೆ ಕಳೆಯುವ ಈ ಪರಿ 1ನೇ ಭಾಗದಲ್ಲಿ ವ್ಯಕ್ತ ಆಗಿದೆ. 2ನೆಯ ಭಾಗ ದಾರಿಯನ್ನು ನಡೆಯುತ್ತಿದೆ. ಇದು ಇದರ 2ನೆಯ ಭಾಗ. ಆ ಭಾಗವನ್ನ ಗಮನಿಸಿ. ಎನಿತು ಸೊಗಸಿರು ಇಂದಿನ ದಿನವು, ಹಗಲು ಬರ ಬಿರುಮುಗುಳು ಅರಳುವಲು ಎಡೆಬಿಡದೆ ನನ್ನೆದೆಯು ಹರಡುತ್ತಿದೆ. ಅಡಿಯಿಂದ ಮುಡಿವರೆಗೂ ಮೈಯನರ ಉಕ್ಕುತ್ತಿದೆ, ತುಂಬುದಿಂಗಳು ಮಿರುಗುವಿರುಳಲ್ಲಿ. ತೊರೆಯ ಸಿರಿಯನು ನೋಡೆ, ಸಂಜೆಯ ಅಗಸ ನೋಡೆ, ತಳಿತ ಬಲವನು ನೋಡೆ, ಅಲರ ಕಾವಣ ನೋಡೆ, ಎನಿಸುತ್ತಿಹ ಬಗೆಯನೆಲ್ಲವ ಬೆರೆಸಿದರು ಇದಕ್ಕೆ. ಹೊಂದಿಕೆ ಎನಿಸಿದ ಇಂದಿನಂತಹ ದಿನವೇ ಎಂದೆಂದು ಇದ್ದರದು ಅಂದವೆನಿತಾಗುವುದು. ನಡುವಗಲು ಬೇಸಿಗೆಯ ಸುಡು ಬಿಸಿಲು ನಾವೀಡಿ ನೆಡೆಯಲಿಯೇ ಕುಳಿತಿದ್ದೆ ನಿಂದು. ಬಳಿಯನು ಸಾರಿ ಬಂದರಿಬ್ಬರದಾರೋ ದಾರಿಗರು, ಕೇಳಿದರು ಒಂದಿನಿತು ನೆರಳಿನ ಸರೆ ದೊರೆಯುವುದೇ ನಿಲ್ಲಿ. ಬೆರವುಗೊಂಡೆನು ಆಗ ಮರುನುಡಿಯ ನಾಡಲಿಗೆ ಬರಲೇ ಇಲ್ಲೆನಗೆ. ಅವರನ್ನು ನೋಡೆ ನನ್ನನ್ನೇ ಮರೆತು ಬಿಟ್ಟೆನು ನಾನು, ಎನಿತು ನಿಟ್ಟಿಸಿದರು ಸಾಕೆನಿಸಿದವು ಕಣ್ಣುಗಳು. ಎನಿತು ಬೇಳೆಯನಂತೆ ನುಂಗಿದೆನು. ಬಳಿಕ ನಾ ನುಡಿಯಲಿಕ್ಕೆ ಹವಣಿಸಿದೆ, ಹೊರಡಲೊಲ್ಲದು ಮಾತು ನನ್ನ ಬಾಯಿಯಿಂದೊಂದು. ಗಕ್ಕನೆ ನಾನೆದ್ದೆ ಅವರಲ್ಲಿ ನಸು ಮುಂದೆ ನಿಂದವನ ಕೈ ಹಿಡಿದೆ, ಬೀಡಿನೊಳು ಕರೆದೊಯ್ದೆ, ಎಳದಳಿರ ಜಗುಲಿಯೊಳು ಉಳ್ಳಿಸಿದೆ. ಹಿಂಬದಿಗೆ ನಿಂದವನು ಬೆಂಬಿಡದು ಬಂದ, ಬೀಡನು ಸೇರಿ ತಳಿರ ಹಾಸಿಗೆಯ ಬಳಿ ನೆಲದಲ್ಲಿಯೇ ತಾ ಕುಳಿತ. ಚೆನ್ನರವರಿಬ್ಬರು ಅಣ್ಣ ತಮ್ಮದಿರಂತೆ, ಬೀಡ ಮುಂದಣ ಮರದಲ್ಲಿರುವ ಮಂಗನಿಗೆ ಮರಿಜೋಡಾಗಿ ಇರುವವಳೆ. ಮೊದಲು ಹುಟ್ಟಿದುದಣ್ಣ, ಬಳಿಕ ಮದುವೆ ತಮ್ಮ, ಅದರಂತೆಯೇ ಇವರು. ತಳಿರ ಜಗುಲಿಯಲ್ಲಿ ಕುಳ್ಳರಿಸಿದಾತನೇ ಅಣ್ಣ, ಕೆಳಗೆ ಕುಳಿತವ ತಮ್ಮ. ಚೆಲುವರಿಬ್ಬರು ಅದರಲ್ಲಿಯೂ ಅಣ್ಣನನ್ನು ನೋಡಿ ನನ್ನೆದೆಯಲ್ಲಿ ಮಿಂಚು ಹೊಡೆದಂತಾಯಿತು. ನನ್ನ ದಿಟ್ಟಿಗಳನ್ನು ಬೆಸೆದುಕೊಂಡನು ಆತನೇ ತನ್ನ ಮೈ ತುಂಬ. ಇನ್ನಾವುದನ್ನು ನೋಡಲೊಲ್ಲದಾದವು ಕಣ್ಣು. ಈ 2ನೇ ಭಾಗದಲ್ಲಿ ಶಬರಿಯ ಆಸೆ ಈಡೇರಿದೆ. ಆಕೆಗೆ ಇಷ್ಟು ದಿನ ಕನಸಿನಲ್ಲಿ ಕಾಣ್ತಾ ಇದ್ದು ನನಸಾಗಿದೆ. ಆಕೆಯ ಭಾಗ್ಯ ತೆರೆದುಕೊಂಡಿದೆ. ಹೇಗೆ ಅದು? ಎನಿತು ಸೊಗಸದು ಇಂದಿನ ದಿನವು, ಹಗಲು ಬರೆ ಬಿರುಮುಗುಳು ಅರಳುವಲು, ಎಡೆಬಿಡದೆ ನನ್ನೆದೆಯು ಅರಳುತ್ತಿದೆ. ನಾವು ಹೇಳ್ತೇವಲ್ಲ, ಬೆಳಿಗ್ಗೆ ಎದ್ದು ಕೂಡಲೇ ಸಂತೋಷ ಆಯ್ತು, ಇವತ್ತೆಲ್ಲ ಶುಭ ಆಗ್ತದೆ ಅಂತ ಅನ್ಕೋತೇವೆ. ಬೆಳಿಗ್ಗೆ ಏಳುವಾಗಲೇ ಒಂಥರ ಬೇಜಾರು, ಒಂಥರ ಆಲಸ್ಯ ಅಂತ, ಇವತ್ತಿನ ಇಡೀ ದಿನ ಕಷ್ಟದಿಂದ ಕೂಡಿರ್ತದೆ ಅಂತ ಅಂದ್ಕೊಳ್ತೇವೆ. ಹಾಗೆ ಎನಿತು ಸೊಗಸಿದು ಇಂದಿನ ದಿನವು, ಆಕೆಗೆ ಅರಿವಿಲ್ಲದೇನೆ ಅವತ್ತು ಬಹಳ ಖುಷಿ ಆಯ್ತಂತೆ ಆಕೆಗೆ. ಹಗಲು ಬರೆ ಬಿರುಮುಗುಳು ಅರಳುವಳು, ಹೂವಿನ ಮೊಗ್ಗು ಹೇಗೆ ಅರಳುತ್ತಿದೆಯೋ ಹಾಗೆ ಹಗಲು ಅನ್ನೋದು ಸಂತೋಷವನ್ನ ಅರಳಿಸಿದೆ ಇವಳ ಬದುಕಿನಲ್ಲಿ. ಇವಳ ಎದೆ ಮುದದಿಂದ ಅರಳೋದಿಕ್ಕೆ ಪ್ರಾರಂಭ ಆಗಿದೆ. ಆಕೆ
ಆಕೆಗೆ ಅರಿವಿಲ್ಲದೆ ಆಕೆಗೆ ಹಿಗ್ಗು ಸಂತೋಷ ಆಕೆಗೆ ಉಂಟಾಗ್ತಾ ಇದೆ. ಅಡಿಯಿಂದ ಮುಡಿವರೆಗೂ ಮೈಯ ನರ ಉಕ್ಕುತ್ತಿದೆ. ಅಡಿ ಅಂದ್ರೆ ಪಾದ, ಪಾದದಿಂದ ಮುಡಿ ಅಂದ್ರೆ ತಲೆ ಶಿರ. ಹಾಗಾಗಿ ಅಡಿಯಿಂದ ಮುಡಿವರೆಗೂ ಮೈಯ ನರ ಉಕ್ಕುತ್ತಿದೆ. ಮೈಯ ನರವೆಲ್ಲ ಸೆಳೆದುಕೊಳ್ತಾ ಇದೆ. ಸಂತೋಷದಿಂದ ಆಕೆಗೆ ರೋಮಾಂಚನ ಆಗ್ತಾ ಇದೆ. ಸಂತೋಷದಿಂದ ಸಂಭ್ರಮದಿಂದ ಆಕೆಯ ಆ ನರಗಳೆಲ್ಲ ಉಬ್ಬುತ್ತಾ ಇದೆ. ತುಂಬು ದಿಂಗಳು ಮಿರುಗು ವಿರುಳಲ್ಲಿ, ಈ ಇರುಳಿನಲ್ಲಿ ತುಂಬು ದಿಂಗಳು ಹುಣ್ಣಿಮೆಯ ಚಂದ್ರಿನ ಬೆಳಕು ಬೀಳುವ ಹಾಗೆ ತೊರೆಯ ಸಿರೆಯನ್ನು ನೋಡೆ, ಆ ತೊರೆಯನ್ನು ಸಿರಿಯನ್ನು ಎಲ್ಲವನ್ನು ಕೂಡ ಆಕೆ ನೋಡ್ತಾ ಇದ್ದಾಳೆ. ಅಂದ್ರೆ ಕತ್ತಲಿನಲ್ಲಿ ಬೆಳದಿಂಗಳು ಬಂದಾಗ ಎಲ್ಲವೂ ಕೂಡ ಎಷ್ಟು ಪ್ರಕಾಶಮಾನವಾಗಿ, ಎಷ್ಟು ತಂಪಾಗಿ, ಎಷ್ಟು ಹಿತವಾಗಿ ಕಾಣಿಸ್ತದೆಯೋ ಹಾಗೆ ನಾನು ನೋಡ್ತಾ ಇದ್ದೀನಿ. ಇಡೀ ಬೆಳಗಿನಿಂದ ಸಂಜೆಯವರೆಗಿನ ದಿನ ಅತ್ಯಂತ ಸಂತೋಷದಿಂದ ಕಳೀತಾ ಇದೆ. ಸಂಜೆ ಆಗಸ ನೋಡೆ, ಸಂಜೆಯ ಆಕಾಶವನ್ನು ನಾನು ನೋಡ್ತಾ ಇದ್ದೀನಿ. ಸಂಜೆಯ ಆಕಾಶವನ್ನು ನೋಡಿದಾಗ ತಳಿತ ವನವನ್ನು ನೋಡೆ, ಅವಳ ಬನವನ್ನು, ಅವಳ ಆ ಮನೆಯ ಸುತ್ತಮುತ್ತಲೂ ಇರತಕ್ಕಂಥ ವನವನ್ನು ಆಕೆ ನೋಡಿದಾಗ ಅಲರ ಕಾವಣ ನೋಡೆ, ಸುತ್ತಮುತ್ತಲಿನ ಎಲ್ಲ ಸನ್ನಿವೇಶವನ್ನ ಆಕೆ ವೀಕ್ಷಿಸಿದಾಗ ಎನಿಸುತ್ತಿಹ ಬಗೆಯವೆಲ್ಲವ ಬೆರೆಸಿದರೂ ಇದಕ್ಕೆ ಎಲ್ಲೂ ನೋಡಿದ್ರು ಆಕೆಗೆ ಸಂತೋಷವೇ ಪ್ರತಿಫಲಿಸೋದು, ಸಂತೋಷವೇ ಕಾಣೋದು, ಸಂಭ್ರಮವೇ ಕಾಣೋದು. ಆಕೆಯ ಅಂಗಾಂಗಗಳೆಲ್ಲ ಪುಳಕಿತಗೊಂಡಿವೆ, ನರಗಳೆಲ್ಲ ಉಗುತ್ತಾ ಇದೆ. ಅಡಿಯಿಂದ ಮುಡಿಯವರೆಗೂ ಆಕೆಗೆ ರೋಮಾಂಚನ ಆಗ್ತಾ ಇದೆ. ಖುಷಿಯ ಸಂಗತಿಯ ಇಡೀ ದಿನ ಅದಾದ್ಮೇಲೆ ಒಂದು ಘಟಿಸ್ತಾ ಇದೆ. ಹೊಂದಿಕೆ ಎನಿಸದ ಇವತ್ತಿನ ದಿನಕ್ಕೆ ಸರಿಸಾಟಿಯಾದ ದಿನ ಇನ್ನೊಂದು ಇಲ್ಲ ನನ್ನ ಬಾಳಿನಲ್ಲಿ. ಅಷ್ಟು ಅದ್ಭುತ ಇವತ್ತು ಜರುಗುತ್ತಾ ಇದೆ, ಅಷ್ಟು ಸಂತೋಷ ಇವತ್ತು ಆಗ್ತಾ ಇದೆ. ಯಾಕಾಗಿ ನನಗೆ ಗೊತ್ತಿಲ್ಲ. ಸಂಭ್ರಮದಿಂದ ಆಕೆಗೆ, ಸಂತೋಷದಿಂದ ಆಕೆಗೆ ಮೈಯೆಲ್ಲ ರೋಮಾಂಚನಗೊಳ್ತಾ ಇದೆ. ಇಂದಿನಂತಹ ದಿನವೇ ಎಂದೆಂದು ಇದ್ದರದು ಅಂದವೆನಿತಾಗುವುದು. ನನ್ನ ಬದುಕಿನ ಇಷ್ಟು ದಿನಗಳಲ್ಲಿ ಇವತ್ತಿನಷ್ಟು ಖುಷಿ ಪಟ್ಟ ದಿನ ಅನ್ನೋದು ಯಾವುದು ಕೂಡ ಇಲ್ಲ. ಇವತ್ತು ನಾನು ಎಷ್ಟು ಖುಷಿಯಿಂದ ಕಳೆದನಲ್ಲ, ನನ್ನ ಮನಸ್ಸಿಗೆ ಎಷ್ಟು ಸಂತೋಷ ಆಯ್ತಲ್ಲ, ಇವತ್ತಿನಂತಹ ದಿನವೇ ಬದುಕಿನ ಉದ್ದಕ್ಕೂ ಇದ್ರೆ ಅಬ್ಬಾ ಎಷ್ಟು ಹಿತವಾಗಿ ಇರೋದು, ಎಷ್ಟು ಖುಷಿ ಆಗೋದು. ಅಂದ್ರೆ ಇವತ್ತಿನ ದಿನ ಅನ್ನೋದು ಪೂರ್ತಿ ಸಿಹಿಯಿಂದಲೇ ಕೂಡಿದ ದಿನ. ಒಂಚೂರು ನೋವಿಲ್ಲ, ಬೇಸರ ಇಲ್ಲ, ದುಗುಡ ಇಲ್ಲ, ನನಗೆ ಅರಿವಿಲ್ಲದೆ ನನ್ನ ಮನಸ್ಸು ಸಂಭ್ರಮ ಪಡ್ತಾ ಇರುವಂತಹ ಈ ಅದ್ಭುತವಾದ ಗಳಿಗೆಗಳಿಂದ ಕೂಡಿದ ಈ ದಿನ ನನ್ನ ಬದುಕಿನ ತುಂಬ ಇರಲಿ. ಅಂತಹ ದಿನವೇ ನನ್ನ ಬದುಕಿನಲ್ಲಿ ಇದ್ರೆ ಎಷ್ಟು ಸಂತೋಷ ಆಗ್ತಾ ಇತ್ತು, ಎಷ್ಟು ಆನಂದ ಆಗ್ತಾ ಇತ್ತು. ನಡುವಗಲು ಬೇಸಿಗೆಯ ಸುಡು ಬಿಸಿಲು ನಾ ಬೀಡಿ ನೆಡೆಯಲಿಯೇ ಕುಳಿತಿದ್ದೆ ನಿಂದು. ನಟ್ಟ ನಡುವಿನ ಬಿಸಿಲು ಅಂದ್ರೆ ಮಧ್ಯಾಹ್ನದ ಉರಿ ಬಿಸಿಲು, ಅದರಲ್ಲಿಯೂ ಬೇಸಿಗೆಯ ಸುಡು ಬಿಸಿಲು, ನಾನು ಬೀಡಿ ನೆಡೆಯಲಿಯೇ ಕುಳಿತಿದ್ದೆ ನಿಂದು. ಇವತ್ತು ನಾನು ಬಿಸಿಲು ಪ್ರಖರವಾಗಿರೋದ್ರಿಂದ ಹೊರಕ್ಕೆ ಹೋಗ್ಲಿಲ್ಲ. ಮಧ್ಯಾಹ್ನ ಸಮಯ ಬೀಡಿನಲ್ಲಿಯೇ ನಾನು ಒಂದು ಕಡೆಗೆ ಕುಳಿತುಕೊಂಡಿದ್ದೆ. ಬಳಿಯನ್ನು ಸಾರಿ ಬಂದರಿಬ್ಬರದಾರೋ ದಾರಿಗರು. ನಾನು ಗುಡಿಸಲಿನಲ್ಲಿಯೇ, ನನ್ನ ಬೀಡಿನಲ್ಲಿಯೇ ಕೂತ್ಕೊಂಡಿದ್ದಂತ ಸಂದರ್ಭದಲ್ಲಿ ನನ್ನ ಬೀಡಿನ ಬಳಿಯಲ್ಲಿಯೇ, ನನ್ನ ಗುಡಿಸಲಿನ ಬಳಿಯಲ್ಲಿಯೇ ಯಾರೋ ಇಬ್ಬರು ದಾರಿಗರು, ಯಾರೋ ಇಬ್ಬರು ದಾರಿ ಹೋಗರು, ಅಪರಿಚಿತ ವ್ಯಕ್ತಿಗಳು ಇಬ್ಬರು ನನ್ನ ಬೀಡಿನ ಬಳಿಯೇ ಬಂದರು, ಕೇಳಿದರು. ಹಾಗೆ ಬಂದವರು ಈ ಶಬರಿಯನ್ನು ಕಂಡು ವಿನಯದಿಂದ ಆಕೆಯ ಬಳಿ ಕೇಳಿದರು. ಒಂದಿನಿತು ನೆಳಲಿನ ಸರೆ ದೊರೆಯುವುದೇನಿಲ್ಲಿ? ಒಂದಷ್ಟು ಹೊತ್ತು ನಾವಿಲ್ಲಿ ವಿಶ್ರಾಂತಿ ತಗೊಳ್ಬಹುದು ಹೇಗೆ? ನಿಮ್ಮ ಗುಡಿಸಲಿನ ನೆರಳು ನಮಗೆ ಸಿಗಬಹುದು ಹೇಗೆ? ನಾವಿಲ್ಲಿ ಕೂತ್ಕೊಂಡು ವಿಶ್ರಾಂತಿ ತಗೊಳ್ಬಹುದು, ಅದಕ್ಕೆ ತಮ್ಮ ಅನುಮತಿ ಇದೆಯೋ ಅಂತೇಳಿ ಅವರಿಬ್ರು ಕೂಡ ಶಬರಿಯ ಹತ್ರ ಕೇಳಿದ್ರಂತೆ. ಸ್ವಲ್ಪ ವಿಶ್ರಾಂತಿ ತಗೊಳ್ಳಿಕ್ಕೆ ಅವಕಾಶ ಇದೆಯಾ ನಿಮ್ಮ ಗುಡಿಸಲಿನಲ್ಲಿ, ದೊರಕಬಹುದಾ ನಮಗೆ? ಬೆರವುಗೊಂಡೇನು. ಆಶ್ಚರ್ಯ ಆಯ್ತು ನನಗೆ, ಯಾಕೆಂದ್ರೆ ನನ್ನಂತೆ ಇರುವ ಒಡನಾಡಿಯನ್ನೇ ನಾನು ಇದುವರೆಗೂ ನೋಡಿರ್ಲಿಲ್ಲ. ನನ್ನಂತೆ ಇದ್ದಾರೆ ಇಬ್ರು, ಸ್ವಲ್ಪ ಹೋಲಿಕೆ ಇದೆ ನನಗೆ ಮತ್ತು ಅವರಿಗೆ. ನನ್ನ ಹಾಗೆ ನಡೆಯೋರು, ನನ್ನ ಹಾಗೆ ಮಾತಾಡೋರು. ಆಶ್ಚರ್ಯ ಅಂದ್ರೆ ಹಾಗಾಗಿ ಬೆರವುಗೊಂಡೇನು, ಅತ್ಯಂತ ಆಶ್ಚರ್ಯ ಆಯಿತು ನನಗೆ. ಆಗ ಮರುನುಡಿಯ ನಾಡಲಿಕ್ಕೆ ಬರಲೇ ಇಲ್ಲ ನನಗೆ. ಮನುಷ್ಯನಿಗೆ ತುಂಬಾ ಸಂತೋಷ ಆದರೂ ಮಾತೆ ಹೊರಡೋದಿಲ್ಲ, ತುಂಬಾ ದುಃಖ ಆದಾಗ ಮಾತೆ ಹೊರಡೋದಿಲ್ಲ. ಇವತ್ತು ಬೆಳಗಿನಿಂದ ಈ
ನಿಂತಿದ್ದನು. ಬಹುಶಃ ಎಷ್ಟು ಹೊತ್ತು ಆಯಿತು ನನಗೆ ಗೊತ್ತಿಲ್ಲ. ನಾನು ಅವರನ್ನು ಹಾಗೆ ನೋಡ್ತಾ 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 ಇದ್ಬಿಟ್ಟಿದ್ದೀನಿ. ಬಹಳಷ್ಟು ಹೊತ್ತು ಕಳೆದು ಹೋಗ್ಬಿಟ್ಟಿದೆ. ಬಳಿಕ ನಾನು ನುಡಿಯಲಿಕ್ಕೆ ಹವಣಿಸಿದೆ. ಬಳಿಕ ನಾನು ವಾಸ್ತವಕ್ಕೆ ಬಂದೆ. ಅವರ ಹತ್ರ ಮಾತಾಡಬೇಕು, ಅವರ ಅನುಮತಿ ಕೇಳಿದಾರೆ, ಅವರಿಗೆ ಉತ್ತರ ಕೊಡಬೇಕು ಅಂತ ಹವಣಿಸಿದೆ, ಪ್ರಯತ್ನ ಪಟ್ಟೆ. ಹೊರಡಲೊಲ್ಲದು ಮಾತು ನನ್ನ ಬಾಯಿಯಿಂದ ಬಂದು, ನನ್ನ ಬಾಯಿಂದ ಮಾತೆ ಹೊರಡುತ್ತಾ ಇಲ್ಲ. ಅಷ್ಟು ಸಂತೋಷ ಆಗಿಬಿಟ್ಟಿದೆ. ಒಂದು ರೀತಿಯಲ್ಲಿ ಅವಕ್ಕಾಗಿದ್ದೇನೆ, ಬೆರಗಾಗಿದ್ದೇನೆ, ಆಶ್ಚರ್ಯದ ಆಘಾತ ಆಗಿದೆ ನನಗೆ. ಹಾಗಾಗಿ ನನ್ನ ಬಾಯಿಯಿಂದ ನುಡಿಯೇ ಹೊರಕ್ಕೆ ಬರ್ತಾ ಇಲ್ಲ. ಗಕ್ಕನೆ ನಾನಿದ್ದೆ. ಹಾಗೆ ನೋಡ್ತಾ ಇದ್ದವಳು ಗಕ್ಕನೆ ವಾಸ್ತವಕ್ಕೆ ಬಂದೆ. ಭ್ರಮೆಯಿಂದ ಹಿಂದೆ ಸರಿದು ವಾಸ್ತವಕ್ಕೆ ಬಂದು ಗಕ್ಕನೆ ನಾನು ಎದ್ದೆ. ಅವರಲ್ಲಿ ನಸು ಮುಂದೆ ನಿಂದವನ ಕೈ ಹಿಡಿದೆ. ಅವರಿಬ್ರು ಬಂದಿದ್ದಾರೆ, ಒಬ್ಬ ಹಿಂದೆ ಒಬ್ಬರು ಮುಂದೆ ನಿಂತ್ಕೊಂಡಿದ್ದಾರೆ. ಆ ನಸು ಮುಂದೆ ಸ್ವಲ್ಪ ಮುಂದೆ ನಿಂತ್ಕೊಂಡಿದ್ದಂಥವನ ಕೈಯನ್ನು ಹಿಡಿದೆ. ಬೀಡಿನೊಳು ಕರೆದೊಯ್ದೆ. ನಿಧಾನಕ್ಕೆ ಅವನನ್ನು ಕೈ ಹಿಡ್ಕೊಂಡು ಬೀಡಿನ ಒಳಗಡೆಗೆ ನಾನು ಹೀಗೆ ಕರೆದೊಯ್ದೆ. ಎಳೆದಡಿರ ಜಗುಲಿಯೊಳು ಕುಳ್ಳಿರಿಸಿದೆ. ನನ್ನ ಜಗುಲಿಗೆ ಹರಿಸಿದೆ. ನಾನು ಏನನ್ನ, ಎಳೆಯ ತರಳಿರುಗಳನ್ನ ನನ್ನ ಗುಡಿಸಲಿಗೆ ಹೊದಿಕೆ ಮಾಡಿದ್ದೀನಿ. ಎಳೆಯ ಆ ಸೊಪ್ಪುಗಳಿಂದ ಎಳೆಯ ಹೊದಿಕೆಯನ್ನು ಮಾಡಿದ್ದೇನೆ ನಾನು. ಆ ಹೊದಿಕೆಯ ಅಡಿಯಲ್ಲಿ ನನ್ನ ಆಚ್ಛಾದಿಸಿಕೊಂಡು, ನನ್ನ ಬೀಡನ್ನು ಆಚ್ಛಾದಿಸಿಕೊಂಡಿದ್ದಂತಹ ತಳಿರಿನ ಅಡಿಯಲ್ಲಿ, ಜಗಲಿಯಲ್ಲಿ ಅವರ ಇಬ್ಬರನ್ನು ಕೂಡ ಕುಳ್ಳಿರಿಸಿದೆ. ಹಿಂಬದಿಗೆ ನಿಂದವನು ಬೆಂಬಿಡದೆ ಬಂದ. ಒಬ್ಬರನ್ನ ನಾನು ಕೈ ಹಿಡ್ಕೊಂಡು ಕರ್ಕೊಂಡು ಹೋದೆ. ಹಿಂದ್ಗಡೆ ಇದ್ದವನು ಅವನನ್ನು ಅನುಸರಿಸಿಕೊಂಡು ಅವನನ್ನ ಬೆಂಬಿಡದೆ ಬಂದ. ಬೀಡನ್ನು ಸೇರಿ ತಳಿರ ಹಾಸಿಗೆಯ ಬಳಿ ನೆಲದಲ್ಲಿಯೇ ತಾಕಲಿದ್ದ. ನನ್ನ ತಳಿರಿನ ಹಾಸಿಗೆಯ ಪಕ್ಕದಲ್ಲಿ ನೆಲದಲ್ಲಿಯೇ ಅವನು ಬಂದವನು ಹಾಗೆ ಕುಳಿತುಕೊಂಡ. ಚೆನ್ನರವರಿಬ್ಬರು ಅಣ್ಣ ತಮ್ಮಂದಿರಂತೆ. ಅವರಿಬ್ಬರನ್ನು ಕೂಡ ನೋಡಿದ್ರೆ ಮತ್ತಷ್ಟು ನೋಡಬೇಕು ಅಂತ ಅನಿಸ್ತಾ ಇರೋದು. ಹೀಗೆ ನೋಡಿದ್ರೆ ಅವರಿಬ್ಬರಲ್ಲಿ ಸ್ವಲ್ಪ ಹೋಲಿಕೆ ಇದೆ. ಅವರಿಬ್ರು ಕೂಡ ಅಣ್ಣ ತಮ್ಮದಿರಂತೆ. ಬೀಡ ಮುಂದಣ ಮರದಲ್ಲಿರುವ ಮಂಗನಿಗೆ ಮರಿ ಜೋಡಾಗಿ ಇರುವವಲೇ. ನನ್ನ ಬೀಡಿನ ಮುಂದಿನಲ್ಲಿ ಮರದಲ್ಲಿ ಇರುವಂತಹ ಮಂಗಕ್ಕೆ 2 ಮರಿ ಇದೆ. ಆ 2 ಮರಿಗಳು ಕೂಡ ಒಂದನ್ನ ಇನ್ನೊಂದು ಹೋಲ್ತದೆ. ಇಂಗ್ಲಿಷ್ ನಲ್ಲಿ ಟ್ವಿನ್ಸ್ ಅಂತ ಹೇಳ್ತೇವಲ್ಲ, ಕನ್ನಡದಲ್ಲಿ ಅವಳಿ ಜವಳಿ ಅಂತ ಹೇಳ್ತೇವಲ್ಲ. ಹಾಗಾಗಿ ಇವರು ಆ ಮಂಗಗಳು ಅವಳಿ ಜವಳಿಯವರು, ಟ್ವಿನ್ಸ್ ಅವರು. ಹಾಗೆ ಇವರಿಬ್ರು ಕೂಡ ಅಣ್ಣ ತಮ್ಮಂದಿರಂತೆ. ಒಬ್ಬರನ್ನೊಬ್ಬರು ಬಹಳಷ್ಟು ಹೋಲ್ತಾರೆ. ಹೇಗೆ ಹೋಲ್ತಾರೆ? ಮಂಗನ ಮರಿಗಳೆರಡೂ ಒಂದೇ ರೀತಿ ಇರುವಂತೆ ಇಲ್ಲಿ ಬಂದು ಕುಳಿತುಕೊಂಡಿರುವವರಿಬ್ರು ಅಣ್ಣ ತಮ್ಮಂದಿರಂತೆ. ಅವರಿಬ್ರು ಕೂಡ ಒಬ್ಬರ ಹೋಲಿಕೆ ಮತ್ತೊಬ್ಬರಿಗೆ ಸಾಕಷ್ಟು ಇದೆ. ಮೊದಲು ಹುಟ್ಟಿದುದು ಅಣ್ಣ. ಆ ಮಂಗನ ಮರಿಗಳಲ್ಲಿ ಮೊದಲು ಹುಟ್ಟಿದುದು ಅಣ್ಣ, ಬಳಿಕ ನದುವೆ ತಮ್ಮ. ಬಳಿಕ ಎರಡನೇ ಹುಟ್ಟಿದ್ದು ಅದಕ್ಕೆ ತಮ್ಮ ಆಗಬೇಕು ಆ ಮಂಗನ ಮರಿಗೆ. ಅದರಂತೆ ಇವರು ಮುಂಚೆ ಹುಟ್ಟಿದವನು ಅಣ್ಣ, ನಂತರ ಹುಟ್ಟಿದವನು ತಮ್ಮ. ಮಂಗನ ಮರಿಗಳು ಹೇಗೆ ಅಣ್ಣ ತಮ್ಮ, ಹಾಗೆ ಇವರು ಕೂಡ ಅಣ್ಣ ತಮ್ಮ ಅನ್ನೋದು ನನಗೆ ಗೊತ್ತಾಯಿತು. ತಳಿರ ಜಗುಲಿಯಲ್ಲಿ ಕುಳ್ಳೆರಿಸಿದ ಆತನೇ ಅಣ್ಣ. ಕರ್ಕೊಂಡು ಬಂದು ತಳಿರ ಜಗುಲಿಯಲ್ಲಿ ಕೂರಿಸಿದ್ದೇನಲ್ಲ, ಅಲ್ಲಿ ಹಾಗೆ ನಾನು ಕೂರಿಸಿದವನೇ ಅಣ್ಣನಂತೆ. ಕೆಳಗೆ ಕುಳಿತವ ತಮ್ಮ. ಆ ತಳಿರಿನ ಜಗಲಿಯ ಕೆಳಗೆ ಒಬ್ಬ ಜಗಲಿ ಮೇಲೆ ಕೂತಿದ್ದಾನೆ, ಒಬ್ಬ ಜಗಲಿಯಿಂದ ಕೆಳಗೆ ನೆಲದಲ್ಲಿ ಕೂತಿದ್ದಾನೆ. ಕೆಳಗೆ ಕೂತವ ತಮ್ಮ ಅಣ್ಣನಿಗೆ ಸರಿಸಮಾನವಾಗಿ ಕೂತ್ಕೊಳ್ಳಿಲ್ಲ. ಅವನು ಅಣ್ಣನಿಗಿಂತ ಕೆಳಗೇನೆ ವಿನಯವನ್ನು ಸೂಚಿಸೋದಕ್ಕೆ, ವಿಧೆಯನ್ನು ಸೂಚಿಸೋದಕ್ಕೆ ಸರಿಸಮಾನವಾದ ಆಸನವನ್ನು ತೆಗೆದುಕೊಳ್ಳದೆ ಅಣ್ಣನಿಗಿಂತ ಕೆಳಗೆ ಕೂತವನೇ ತಮ್ಮನಂತೆ. ಚೆಲುವರಿಬ್ಬರು, ಒಬ್ಬರಿಗಿಂತ ಒಬ್ಬರು ಬಹಳ ಅದ್ಭುತವಾದ ಚೆಲುವರು. ನೋಡಿದಷ್ಟು ಮತ್ತೆ ಮನ ನೋಡಬೇಕು ಅಂತ ಹಂಬಲಿಸುವಷ್ಟು ಚೆಲುವರಿಬ್ಬರು. ಅದರಲ್ಲಿಯೂ ಅಣ್ಣನನ್ನು ನೋಡಿ ನನ್ನೆದೆಯಲ್ಲಿ ಮಿಂಚು ಹೊಳೆದಂತಾಯಿತು. ಆ ಅಣ್ಣ ತಮ್ಮ ಇಬ್ಬರು ಇದ್ದಾರಲ್ಲ, ಆ ಅಣ್ಣನನ್ನು ನೋಡಿ ನನಗೆ ಮನಸ್ಸಿನಲ್ಲಿ ಒಂದು ಮಿಂಚು ಹೊಳೆದಂತಾಯಿತು. ನನ್ನ ದಿಟ್ಟಿಗಳನ್ನು ಬೆಸೆದುಕೊಂಡನು ಆತನೇ ನನ್ನ ಮೈ ತುಂಬ. ನಾನು ನೋಡ್ತಾ ಇದ್ದೀನಿ. ಹಾಗೆ ನೋಡ್ತಾ ಇರುವಾಗ ನನ್ನ ದಿಟ್ಟಿಗಳು ಅವನ ಜೊತೆಗೆ ಬೆಸೆದುಕೊಂಡು ಬಿಡ್ತು. ಹೋಗಿ ನನ್ನ ಕಣ್ಣುಗಳು ಅವನನ್ನು ಅಂಟ್ಕೊಂಡು ಬಿಡ್ತು. ಕಣ್ಣನ್ನ ಆ ಕಡೆ ಈ ಕಡೆ ಕೀಳೋದಿಕ್ಕೆ ಆಗ್ತಾ ಇಲ್ಲ. ನೋಡಿದಷ್ಟು ಮತ್ತೆ